ಸೊ ಎಲ್ಲ ಗೈಸ್ ನೋಡಿ ಯಾವ್ದಪ್ಪ ಬೆಟ್ಟ ಇದು ನೋಡಿ ಗೈಸ್, ಸುತ್ತರಿ ಬೆಟ್ಟಕ್ಕೆ ಬಂದಿದ್ದೀವಿ. ಕ್ರೇಜಿ ಆಗಿದೆ. ಬೆಳಿಗ್ಗೆ ಒಂದು 4:15 ಹಂಗೆ ಬಿಟ್ಟಿದ್ದು, ಸಕ್ಕತ್ತಾಗಿತ್ತು. ಇವಾಗ ಎಲ್ಲ ಫೋಟೋ ಸೆಷನ್ ಎಲ್ಲ ಆಯಿತು. ನೋಡಿ ಯಾವ ಥರ ವ್ಯೂ ಇದೆ, ಮಸ್ತಾಗಿದೆ ಮಾತ್ರ, ಕ್ರೇಜಿ. ನೋಡಿ ನೀವು ಒಂದ್ಸಲಿ ಬರ್ಬೋದು. ಒಂದೆಷ್ಟು 8 ಕಿಲೋಮೀಟರ್ಸ್ ಇರ್ಬೋದು ಬೆಂಗಳೂರಿಂದ. ಸಕ್ಕತ್ತಾಗಿದೆ ಮಾತ್ರ ವ್ಯೂ, ಇದಾಗ್ಬಿಟ್ಟೆ. ಯೋಗಾಯ್ಸ್ ಹೆಂಗಿತ್ತು ಹತ್ತಿದ್ದು? ಅದು ಏನಂತೀಯ? ಪರವಾಗಿಲ್ಲ, ಅಷ್ಟೊಂದು ಕಷ್ಟ ಇಲ್ಲ. ಮಲ್ಯ ಅವರೇ, 1 ವಾರ ಜಿಮ್ ಆಗೋಯ್ತು. ಹರ್ಷಿತ್ ಏನು ಹೇಳ್ತೀಯಾ? ಮಾತೇ ಇಲ್ಲ. ಕ್ರೇಜಿ ವ್ಯೂ ಮಾತ್ರ. ಫಾಗ್ ಏನು ಕಾಣಿಸ್ತಾನೆ. ಬೆಳಗ್ಗೆ ಬಂದಿರ್ಬೇಕಿತ್ತು. ನೋಡಿ ಸ್ಕೈ ಎಷ್ಟು ಗೋಲ್ಡನ್ ಆಗಿದೆ ಬೆಳಿಗ್ಗೆ ಹೊತ್ತು, ಮಸ್ತಾಗಿದೆ ಮಾತ್ರ, ಕ್ರೇಜಿ. 1 2 3 4 5 6 7 8 9 ಕ್ರೇಜಿ. ಈ ಥರ ಬೆಳಿಗ್ಗೆ ಹೋಗೋ ಮಜಾನೇ ಬೇರೆ. ನೋಡಿ ಎಷ್ಟು ಸಖತ್ತಾಗಿದೆ. ಬೆಳಿಗ್ಗೆ ಬಂದರೆ ಮಾತ್ರ ಸೂಪರ್ ಆಗಿರುತ್ತೆ. ಅಬ್ಬಬ್ಬಬ್ಬ, ಕ್ರೇಜಿ ವ್ಯೂ ಮಾತ್ರ. ಮೇಲ್ಗಡೆಯಿಂದ ಮಸ್ತಾಗಿ ಕಾಣ್ತಾ ಇದೆ. ಏನು ಮಸ್ತಾಗಿದೆ ನೋಡಿ, ಫುಲ್ಲು ಕೆಳಗಡೆ ಎಲ್ಲ ಕಾಣ್ತಾ ಇದೆ. ಅದು ಸ್ಟೇರ್ಸ್ ಬೇರೆ, ಆರಾಮಾಗಿ ಇಳ್ಕೊಂಡು ಹೋಗೋಕ್ಕೆ. ಬಟ್ ಆದರೆ ಹತ್ಬೇಕಾಗಿತ್ತು. ಆಮೇಲೆ ಇವಾಗ ಪರವಾಗಿಲ್ಲ, ಮಸ್ತಾಗಿದೆ ಮಾತ್ರ. ನೋಡಿ ಎಷ್ಟು ಸಖತ್ತಾಗಿದೆ. ನೋಡಿ ನಮ್ಮ ಕರ್ನಾಟಕ ಬಾವುಟ, ಜೈ ಕರ್ನಾಟಕ ಮಾತೆ. ನೋಡಿ ಈ ಥರ ಫುಲ್ಲು ಮಸ್ತಾಗಿ ಕಾಣ್ತಾ ಇರುತ್ತೆ. ಆದರೂ ಬೆಳಿಗ್ಗೆನೂ ಹೋಗಬೇಕು. ಬೆಳಿಗ್ಗೆ ಹೋದರೆ ನೋಡಿ ಈ ಥರ ಇಷ್ಟು ಚೆನ್ನಾಗಿರೋ ವ್ಯೂ ಸಿಗುತ್ತೆ. ಲೇಟಾಗಿ ಹೋದರೆ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ.